ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ನಿಮ್ಮ ಬೆಡ್ರೂಮ್ನಲ್ಲಿ ಈ 7 ವಸ್ತುಗಳಿದೆಯಾ? ಅಪಾಯ, ಡೇಂಜರ್. ಈ ವಸ್ತುಗಳೇ ನೋಡಿ ನಿಮ್ಮ ಜೀವನವನ್ನ ಹಿಂದೆ 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 ತಳ್ತಾ ಹೋಗ್ತಾ ಇದೆ. ಆ 7 ನೆಗೆಟಿವ್ ವಸ್ತುಗಳಿಗೆ ನಿಮ್ಮ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ, ಹಣಕಾಸು ಎಲ್ಲವನ್ನ ಕಿತ್ತುಕೊಳ್ಳುವಂತಹ ಭಯಂಕರ ಕೆಟ್ಟ ಶಕ್ತಿ ಇರುತ್ತೆ. ಆ ವಸ್ತುಗಳು ಯಾವುದು? ಯಾವ 7 ವಸ್ತುಗಳನ್ನು ಬೆಡ್ರೂಮ್ನಲ್ಲಿ ಇಡಬಾರದು? ಈ ಸಂಚಿಕೆಯಲ್ಲಿ ಒಂದೊಂದಾಗಿ ಎಳೆಯಾಗಿ ಬಿಡಿಸಿಡ್ತಾ ಹೋಗ್ತೀನಿ. ಸಂಚಿಕೆ ನೋಡೋದನ್ನ ಮುಂದುವರಿಸಿ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಸರಳ ವಿರಳ ಮಹಾವಾಸ್ತು ಈ ವಿಶೇಷ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ನೀವೇನಾದರೂ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ಫಾರ್ ದ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ಈ ಕಾರ್ಯಕ್ರಮದ ಹೆಸರು ಸರಳ ವಿರಳ ಮಹಾವಾಸ್ತು ಅಂತ ಹೇಳಿ, ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರೂಜಿ ಅಂತ. ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೆ ವಿಡಿಯೋ ಕೆಳಗಡೆ ಒಂದು ಬೆಲ್ ಐಕಾನ್ ಸಿಗುತ್ತೆ, ಅದನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಅಂದಾಗ ಈ ರೀತಿಯಾದಂಥ ಯೂಸ್ಫುಲ್ ವೀಡಿಯೋಸ್ಗಳನ್ನು ನಾವು ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ವೀಕ್ಷಕರೇ, ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಇದೆ. ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಭಗವಂತನ ನಾಮಸ್ಮರಣೆಯೂ ಆಗುತ್ತೆ. ಅದರ ಜೊತೆಗೆ ವೀಕ್ಷಕರೇ, ನಾನು ಮರ್ತಿದ್ದೆ ನೋಡಿ ಹೇಳೋದಕ್ಕೆ, ಫಾರ್ ದ ಫಸ್ಟ್ ಟೈಮ್ ಯೂಟ್ಯೂಬ್ ಇತಿಹಾಸದಲ್ಲಿ ವಿಡಿಯೋ ಕೆಳಗಡೆ ಒಂದು ಜಾಯಿನ್ ಬಟನ್ ಅಂತ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಕಾಣಿಸ್ತಾ ಇದೆಯಾ? ಅದೇ ಆ ಜಾಯಿನ್ ಎನ್ನುವ ಬಟನನ್ನು ಒತ್ತಿದರೆ ನೀವು ಚಾನಲ್ಗೆ ತಕ್ಷಣ ಮೆಂಬರ್ ಆಗ್ತೀರಾ. ಮೆಂಬರ್ ಆದ ಕೂಡಲೇ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ, ಜ್ಯೋತಿಷ್ಯ, ಸರಳ ವಿರಳ ಮಹಾವಾಸ್ತು, ನೇರ ಪ್ರಸಾರ, ವಾರ ಭವಿಷ್ಯ, ವರ್ಷ ಭವಿಷ್ಯ, ಹೀಗೆ ಡಿಫ್ರೆಂಟ್ ಕಂಟೆಂಟನ್ನು ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡ್ಬೋದು. ಈಗಲೇ ಮೆಂಬರ್ ಆಗಿ ಆ ಸೌಲಭ್ಯವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಬನ್ನಿ, ತಡ ಮಾಡದೆ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ. ವೀಕ್ಷಕರೇ, ನೀವು ಮಲಗ್ತೀರಾ ರಾತ್ರಿ, ಆದರೆ ಬೆಳಗ್ಗೆ ಎದ್ದ ತಕ್ಷಣ ಏನೋ ಸುಸ್ತು, ಮೈಕೈ ನೋವು, ಆಯಾಸ, ತಲೆಭಾರ, ಯಾಕೋ ಇವತ್ತು ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ, ಇನ್ನೂ ಮಲಗೋಣ, ಕಣ್ಣುರಿ, ಈ ಥರದ್ದೆಲ್ಲ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಹಿನ್ನಡೆ ಸಮಸ್ಯೆ ಕಾಣ್ತಾ ಇರುತ್ತೆ. ನೀವೇನು ಮಾಡ್ತೀರಾ? ಡಾಕ್ಟ್ರ್ ಹತ್ರ ಹೋಗ್ತೀರಾ. ಅಲ್ಲೇನು ಹೇಳ್ತಾರೆ? ಇಲ್ವಲ್ಲ, ಎಲ್ಲ ನಾರ್ಮಲ್ ಆಗಿದೆಯಲ್ಲ ಅಂತಾರೆ. ಇದೇ ಥರ ಫ್ರೀಕ್ವೆಂಟಾಗಿ ಆಗ್ತಾ ಇದ್ದರೆ ಅದರ ಮೂಲ ನಿಮ್ಮ ಬೆಡ್ರೂಮಲ್ಲಿರುತ್ತೆ. ಈ ಕೆಲವೊಂದು ವಸ್ತುಗಳು ನಿಮ್ಮ ಜೀವನದ ಸುಖ, ಶಾಂತಿ, ಸಂಪತ್ತು, ನೆಮ್ಮದಿ, ಹಣಕಾಸು, ಆರೋಗ್ಯ, ದಾಂಪತ್ಯ, ಏಳಿಗೆ, ನೌಕರಿ, ವ್ಯಾಪಾರ ಎಲ್ಲವನ್ನ ನಿಮ್ಮಿಂದ ದೂರ ಮಾಡ್ತಾ ಇದೆ. ಹೌದು, ಅಷ್ಟು ಕೆಟ್ಟ ಶಕ್ತಿ ಆ ವಸ್ತುಗಳಿಗಿರುತ್ತೆ. ಅಂದರೆ ಆ ವಸ್ತುಗಳು ಕೆಟ್ಟದ್ದೋ ಸರಿನೋ ಸೆಕೆಂಡ್ರಿ, ಆದರೆ ಅವುಗಳು ಇರಬಾರದಂತಹ ಸ್ಥಳದಲ್ಲಿದ್ದಾಗ ಅವುಗಳಿಂದ ಹೊರಸೂಸುವ ನೆಗೆಟಿವ್ ಎನರ್ಜಿ ನೋಡಿ. ಆ ವಸ್ತುಗಳು ಕೆಟ್ಟದ್ದಂತ ಹೇಳ್ತಾ ಇಲ್ಲ ನಾನು, ಬಟ್ ಅದು ತಪ್ಪಾದ ಸ್ಥಳದಲ್ಲಿ, ತಪ್ಪಾದ ಸಮಯದಲ್ಲಿ, ತಪ್ಪಾದ ವಾಸ್ತುಗೆ, ಅಂದರೆ ವಾಸ್ತು ತಪ್ಪು ಮಾಡುವಂತಹ ನೆಗೆಟಿವ್ ಎನರ್ಜಿ, ನೆಗೆಟಿವ್ ವೈಬ್ರೇಷನ್ನ ಅವುಗಳು ಹೊರಸೂಸುತ್ತೆ. ಆ ವಸ್ತುಗಳು ಯಾವುದು ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನೋಡಿ, ಒಂದೊಂದಾಗಿ ಹೇಳ್ತೀನಿ ನಿಮಗೆ. ಮೊಬೈಲ್ ಫೋನ್ ಯಾವಾಗಲೂ ತಲೆಯ ಪಕ್ಕದಲ್ಲಿ ಇಟ್ಟುಕೊಂಡು ಚಾರ್ಜ್ ಮಾಡ್ಕೋಬೇಡಿ ವೀಕ್ಷಕರೇ. ಇಟ್ ಈಸ್ ವೆರಿ ಹೈಲಿ ಡೇಂಜರಸ್. ಕೆಲವೊಬ್ಬರನ್ನ ನೀವು ನೋಡಿರ್ಬೋದು, ಮಲಗಿರ್ತಾರೆ, ಬೆಡ್ ಮೇಲೆ ಫೋನ್ ನೋಡ್ತಾ ಕೂತಿರ್ತಾರೆ, ಅದು ಹಾಗೆ ಚಾರ್ಜಿಂಗ್ ಹಾಕಿರ್ತಾರೆ, ಅಥವಾ ಮಲಗಿಬಿಟ್ಟಿರ್ತಾರೆ, ಪಕ್ಕದಲ್ಲೇ ಚಾರ್ಜ್ ಆಗ್ತಾ ಇರುತ್ತೆ. ಇದರಿಂದ ಯಾವ ಅಪಾಯ ಕಟ್ಟಿಟ್ಟ ಬುತ್ತಿ ನೋಡಿ. ಸ್ಮಾರ್ಟ್ಫೋನ್ಸ್ಗಳಿಂದ ಹೊರಸೂಸುವಂತಹ ರೇಡಿಯೋ ಫ್ರೀಕ್ವೆನ್ಸಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ಸ್, RFEMF ಅಂತ ಕರೀತಾರೆ. ಇದನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಸಂಸ್ಥೆಯವರು ಕ್ಯಾನ್ಸರ್ ಉಂಟಾಗಬಹುದಾದಂತಹ ವಸ್ತು
ಉಂಟಾಗುತ್ತೆ ಅಂತ ಹೇಳಿಲ್ಲ, ಉಂಟಾಗಬಹುದಾದಂತಹ ವಸ್ತು ಅಂತ ಹೇಳಿದ್ದಾರೆ. ನೋಡಿ, ಡೇಂಜರೇ ಅಲ್ವಾ? ಈಗ ಸಾಮಾನ್ಯವಾಗಿ ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡ್ತೀನಿ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಟೀ ಕುಡಿಬೇಡಿ, ಗ್ಯಾಸ್ಟ್ರಿಕ್ ಆಗಬಹುದು ಅಂತ ಹೇಳಿದರೆ ಹಾಗೇ ಆಗತ್ತೆ ಡೆಫಿನೆಟ್ಲಿ. ಏನಾದರೂ ಒಂದು ಸ್ವಲ್ಪ ತಿಂಡಿ ತಿಂದಮೇಲೆ ಹೊಟ್ಟೆಯಲ್ಲಿ ಏನಾದರೂ ಆಹಾರ ಪದಾರ್ಥ ಸೇವನೆ ಮಾಡಿದ ಮೇಲೆ ಟೀ ಕಾಫಿ ಕುಡಿದ್ರೆ ಅದು ಗ್ಯಾಸ್ಟ್ರಿಕ್ಕನ್ನು ಸ್ವಲ್ಪ ಮಟ್ಟಿಗೆ ಅದು ಆಗೋದನ್ನು ಉಳಿಸಬಹುದು ಅಂತ ಬಲ್ಲವರು ಹೇಳ್ತಾರೆ, ವೈದ್ಯರು ಎಲ್ಲರೂ ಹೇಳೋದನ್ನು ಕೇಳಿರಬಹುದು ನೀವು. ಅದೇ ರೀತಿ ಇಲ್ಲಿ ಏನಾಗುತ್ತೆ ಅಂತಂದರೆ, ಆಗಬಹುದು, ಕ್ಯಾನ್ಸರ್ ಉಂಟಾಗಬಹುದಾದಂಥ ವಸ್ತು ಅಂತ ಹೇಳಿದಾಗ ನಾವ್ಯಾಕೆ ರಿಸ್ಕ್ ತಗೋಬೇಕು? ಯಾಕೆ? ಚಾರ್ಜಿಂಗ್ ಹಾಕೋದಕ್ಕೆ ಹಾಲಲ್ಲಿ ಜಾಗ ಇರೋದಿಲ್ವಾ? ಟಿ ವಿ ಯೂನಿಟ್ ಹತ್ರ ಜಾಗ ಇರೋದಿಲ್ವಾ? ಅದನ್ನು ಬಿಟ್ಟು ತಲೆ ಪಕ್ಕದಲ್ಲೇ ಯಾಕೆ ಚಾರ್ಜಿಂಗ್ ಹಾಕ್ಕೋಬೇಕು? ಯಾಕೆ ರೋಗವನ್ನು ಬಾ ಅಂತ ಆಹ್ವಾನ ಮಾಡಿ ನಾವು ಜೀವನ ಪರ್ಯಂತ ಸಫರ್ ಆಗಬೇಕು? ತಪ್ಪಲ್ವಾ? ಚಾರ್ಜ್ ಆಗುತ್ತಿರುವಂತಹ ಫೋನು ಸಾಧಾರಣ ಮೊಬೈಲ್ ಫೋನ್ಗಿಂತ ಹೆಚ್ಚು ಶಾಖ ಮತ್ತು ರೇಡಿಯೇಷನ್ನ ಹೊರಸೂಸುತ್ತೆ ವೀಕ್ಷಕರೇ. ಕೇವಲ 1 ಮೀಟರ್ ದೂರ ಇಟ್ಟರೆ ರೇಡಿಯೇಷನ್ 75% ಕಡಿಮೆ ಆಗುತ್ತಂತೆ. ಅಂದರೆ ನೀವೇನು ತಲೆ ಮಲಗಿರ್ತೀರಾ ಅಲ್ಲಿಂದ ಆ ಒಂದು ಹೆಡ್ ಪೊಸಿಷನ್ನಿಂದ 1 ಮೀಟರ್ ದೂರ ಇಟ್ಟರೆ ರೇಡಿಯೇಷನ್ 75% ಕಡಿಮೆ ಆಗುತ್ತೆ. ಸ್ಕ್ರೀನ್ ಮೇಲೆ ಏನು ಬ್ಲೂ ಲೈಟ್ ಇರುತ್ತಲ್ಲ, ನೀಲಿ ಬಣ್ಣದ ಬೆಳಕು, ಅದು ಮೆಲಾಟೋನಿನ್ ಹಾರ್ಮೋನನ್ನು ಉತ್ಪಾದನೆಯನ್ನು 50% ಕಡಿಮೆ ಮಾಡುತ್ತಂತೆ. ಹಾಗಾಗಿ ಯಾರು ಫೋನನ್ನು ಬೆಡ್ರೂಮಲ್ಲಿಟ್ಟು ಮಲ್ಕೋತೀರಿ ಅವರಿಗೆ ನಿದ್ರಾಹೀನತೆ, ಸ್ಲೀಪ್ ಇಶ್ಯೂಸ್, ಸ್ಲೀಪ್ ಡಿಸ್ಟರ್ಬೆನ್ಸ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಬಹುದು. ಹಾಗೇ ಆಗುತ್ತೆ ಖಂಡಿತ, ಅದರಲ್ಲಿ ಡೌಟ್ ಇಲ್ಲ. ಹಾಗಾಗಿ ತಲೆಯ ಬಳಿ ವಿದ್ಯುತ್ ಉಪಕರಣಗಳನ್ನು ಇಟ್ಟು ಮಲಗೋದ್ರಿಂದ ನಮ್ಮ ಪ್ರಾಣಶಕ್ತಿ, ಔರ ವೈಬ್ರೇಷನ್ ಡೌನ್ ಆಗುತ್ತೆ. ವಾಸ್ತು ಪ್ರಕಾರ ನೋಡಿ, ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ವಿದ್ಯುತ್ ಉಪಕರಣಗಳಿದ್ದರೆ ನಕಾರಾತ್ಮಕ ವಸ್ತು, ನಕಾರಾತ್ಮಕ ನೆಗೆಟಿವ್ ಎನರ್ಜಿ ಸಂಗ್ರಹ ಆಗತ್ತೆ. ಇಲ್ಲಿ ಮನೋವೈಜ್ಞಾನಿಕ ಅಂಶವನ್ನು ನಾನು ಅನಲೈಸ್ ಮಾಡ್ತಾ ಹೋಗ್ತೀನಿ. ಅರಿವಿಲ್ಲದಂತೆಯೇ ನಮ್ಮ ಮೆದುಳು, ಬ್ರೈನ್ ನೋಟಿಫಿಕೇಷನ್ಗಳಿಗೆ ಅಲರ್ಟ್ ಮಾಡ್ತಾ ಇರುತ್ತೆ, ಎಚ್ಚರ ಆಗುತ್ತೆ. ನೀವು ಮಲಗಿರ್ತೀರ, ಫೋನ್ ಸೈಲೆಂಟ್ ಮಾಡಲ್ಲ, ಯಾವಾಗಲೂ ಒಂದು ಅವ್ರು ಯಾರೋ ಟ್ರೂ ಕಾಲರಿಗೆ ಜಾಯ್ನ್ ಆದ್ರಂತೆ ಟಣ್ ಅಂತ ಒಂದು ಮೆಸೇಜ್ ಬರುತ್ತೆ, ಅಥವಾ ಏನೋ ಅಕೌಂಟಿಂದ ದುಡ್ಡು ಕಟ್ಟಾದಾಗ ಏನೋ ರಾತ್ರಿ ಒಂದು ಇಮೇಲು ಮತ್ತೊಂದು ಟಣ್ ಅಂತ ಮೆಸೇಜ್ ಬರ್ತಾನೆ ಇರುತ್ತೆ. ಆಗೇನಾಗುತ್ತೆ, ಮೆದುಳು ತಕ್ಷಣ ಜಾಗೃತ ಆಗುತ್ತೆ. ಆಯ್ತಲ್ಲ, ನಿಮ್ಮ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಯ್ತಲ್ಲ. ಈ ಬ್ರೈನ್ ಅನ್ನೋದು ಏನಾಗುತ್ತೆ ಅಂದರೆ, ಆ ಮೊಬೈಲನ್ನು ಅಲ್ಲಿಟ್ಟಾಗ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇಲ್ಲಿ ಈ ಕೋಣೆಯಲ್ಲಿ ಮೊಬೈಲ್ ಇದೆ ಅನ್ನೋದನ್ನು ಅದು ಗ್ರಹಿಸಿ ಅಲ್ಲಿ ಬರುವಂಥ ಮೆಸೇಜ್ಗಳಾಗಲಿ, ಒಂದು ಫೋನ್ ರಿಂಗ್ ಟೋನ್ಗಳಾಗಲಿ, ನೀವು ಗಾಢ ನಿದ್ರೆಯಲ್ಲಿದ್ದಾಗಲೂ ಕೂಡ ಫಸ್ಟು ಅದು ಅಲರ್ಟ್ ಅಲ್ಲಿಗೆ ಕನೆಕ್ಟ್ ಆಗುತ್ತೆ. ಏನಾಗುತ್ತೆ, ಎಚ್ಚರ ಆಗುತ್ತೆ. ಆಯ್ತಲ್ಲ, ಸ್ಲೀಪ್ ಡಿಸ್ಟರ್ಬೆನ್ಸ್ ಆಯ್ತಲ್ಲ. ಅಲ್ಲಿ ಫೋನ್ ಪಕ್ಕದಲ್ಲಿ ಇಟ್ಕೊಂಡು ಮಲಗುವಂತಹ ಜನರಿಗೆ 23% ಕಡಿಮೆ ನಿದ್ರೆ. ನೋಡಿ, ಸಾಮಾನ್ಯವಾಗಿ ನೀವು ಮೊಬೈಲ್ ಫೋನನ್ನು ನಿಮ್ಮ ರೂಮಿನಿಂದ ಹೊರಗಿಟ್ಟಾಗ, ಯಾಕೆಂದರೆ ಅದು ವೈಫೈಗೆ ಕನೆಕ್ಟ್ ಆಗೋದಕ್ಕೆ ಅಥವಾ ಮೊಬೈಲ್ ಟವರ್ಗೆ ನೆಟ್ವರ್ಕ್ ಕನೆಕ್ಟ್ ಆಗೋದಕ್ಕೆ ಆ ಸಿಗ್ನಲನ್ನು ಎಳಿತಾ ಇರುತ್ತೆ. ಆಗ ರೇಡಿಯೇಷನ್ ಫ್ರೀಕ್ವೆನ್ಸಿ ರೂಮಲ್ಲಿ ಹೆವಿ ಇರುತ್ತೆ. ಹಾಗಾಗಿ ಅದನ್ನು ಹೊರಗಿಟ್ಟು ಮಲಗುವವರ ಸಂಖ್ಯೆ, ಅವರು ಹಾಯಾಗಿ ನಿದ್ರೆ ಮಾಡ್ತಾರೆ. ಒಳಗಿಟ್ಕೊಂಡು ಮಲಗಿದರೆ, ರೂಮಲ್ಲಿ ಇಟ್ಕೊಂಡು ಮಲಗಿದರೆ ಅವ್ರದ್ದು 23% ನಿದ್ರೆಯ ಪ್ರಮಾಣ ಕಡಿಮೆ ಆಗುತ್ತಂತೆ. ಯಾಕೆ ಬೇಕು? ಹೊರಗಿಡೋದು ವಾಸಿ ಅಲ್ವಾ? ಇದು ಕೇವಲ ದೈಹಿಕ ಮಾನಸಿಕವಾಗಿ ಅಷ್ಟೇ ಅಲ್ಲ ವೀಕ್ಷಕರೇ, ನಿಮ್ಮ ಹಣ, ಆರೋಗ್ಯ, ಸಂಪತ್ತು, ಯಶಸ್ಸು, ಆಸ್ಟ್ರಾಲಜಿಕಲಿ ಆ್ಯಂಗಲ್ ಮತ್ತು ವಾಸ್ತು ಆ್ಯಂಗಲ್ನಿಂದ ಕೂಡ ಅದು ಡೌನ್ ಮಾಡ್ತಾ ಬರುತ್ತೆ. ನಿಮ್ಮನ್ನು ಏಳಿಗೆ ಕುಂಠಿತ ಮಾಡುತ್ತೆ. ದಯಮಾಡಿ ಇಂಥ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಇನ್ನು ಪ್ಯಾಂಥಮ್ ವೈಬ್ರೇಷನ್ ಸಿಂಡ್ರೋಮ್, ಫೋನ್ ವೈಬ್ರೇಟ್ ಆದರೂ ಕೂಡ ಮೆದುಳು ಅದನ್ನು ಅನುಭವಿಸುತ್ತೆ. ಮೆಲಾಟೋನಿನ್ ಕಡಿಮೆ ಆದಾಗ ಆಳವಾದಂಥ ನಿದ್ರೆ, ಗಾಢವಾದ ನಿದ್ರೆ ಬರಲ್ಲ, ಬೇಗ ವಯಸ್ಸಾಗುವಂಥದ್ದು. EMF ಸಂಪರ್ಕದಿಂದ, ಅಂದರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಸಂಪರ್ಕದಿಂದ ತಲೆನೋವು, ಬೆಳಗ್ಗೆ ಒಂಥರ ಮಂಕಾಗಿರೋದು, ಡಲ್ ಆಗಿರೋದು, ಮಾನಸಿಕವಾಗಿ ನಾವು ಎಚ್ಚರ ಆಗಿರ್ತೀವಿ, ಅಂದರೆ ಮೆಸೇಜ್ಗಳಿಗೆ ಆವಾಗವಾಗ ರೆಸ್ಪಾಂಡ್ ಮಾಡ್ತಾ ಇರ್ತೀವಿ. ಇನ್ನು
ಆ ಮೊಬೈಲ್ ಫೋನಿನ ಒಂದು ಹೀಟ್ ಇರುತ್ತಲ್ಲ, ಅದರಿಂದ ದೇಹದ ಉಷ್ಣತೆಯಲ್ಲಿ ಏರಿಳಿತ ಆಗುತ್ತೆ. ಹಾಗಾಗಿ ಫೋನನ್ನು ಹೊರಗಡೆ ಇಟ್ಟು ಮಲಗುವುದು ಬಹಳ ಸೂಕ್ತ, ವೈಜ್ಞಾನಿಕವಾಗಿ ಕೂಡ ನೋಡಲಿಕ್ಕಾಗಿ ಮತ್ತು ವಾಸ್ತು ಆಸ್ಟ್ರಾಲಜಿ ಆ್ಯಂಗಲಿಂದ ಕೂಡ. ನೋಡಿ, ಇನ್ನು ಎರಡನೇ ಅಂಶ ಏನಪ್ಪ ಅಂದರೆ ಬೆಡ್ರೂಮ್ನಲ್ಲಿ ಕನ್ನಡಿ ನೇರವಾಗಿ ಮಂಚಕ್ಕೆ ಪ್ರತಿಫಲನ ಆಗ್ತಾ ಇದ್ದರೆ, ಅಂದರೆ ಆ ಬೆಡ್ ಮೇಲೆ ಮಲಗಿರುವಂಥವರ ಪ್ರತಿಬಿಂಬ ಅವರ ರಿಫ್ಲೆಕ್ಷನ್ ಕನ್ನಡಿಯಲ್ಲಿ ಬಿತ್ತು ಅಂದರೆ ಬಹಳ ಕೆಟ್ಟದ್ದದು ವಾಸ್ತು ಪ್ರಕಾರ. ಅಂತಹ ದಂಪತಿಗಳ ಮಧ್ಯದಲ್ಲಿ ಯಾವುದೋ ಪರಪುರುಷ ಅಥವಾ ಪರಸ್ತ್ರೀ ಎಂಟ್ರಿ ಆಗುತ್ತೆ, ಅನೈತಿಕ ಸಂಬಂಧಕ್ಕೆ ಅದು ದಾರಿ ಮಾಡಿಕೊಟ್ಟಂತಹ ಸಾಕಷ್ಟು ವಾಸ್ತುವಿನಲ್ಲಿ ಅಲರ್ಟ್ ಮಾಡಿದ್ದಾರೆ. ಈ ರೀತಿ ಇರಬಾರ್ದು. ಇಲ್ಲ ಗುರುಗಳೇ, ಈ ರೀತಿ ಆಲ್ರೆಡಿ ನಮ್ಮ ಮನೆಯಲ್ಲಿದೆ, ನಾವು ಬೆಡ್ ಮೇಲೆ ಮಲಗ್ತೀವಿ, ಎದುರುಗಡೆ ಕನ್ನಡಿ ಇದೆ, ಈಗೇನು ಮಾಡಬೇಕು? ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಹೇಳ್ತೀನಿ. ಅದಕ್ಕೆ ಒಂದು ರಾತ್ರಿ ಮಲಗಬೇಕಾದ್ರೆ ಅದ್ರ ಮೇಲೆ ಏನಾದರೂ ಪೇಪರ್ ಅಂಟಿಸ್ಬೋದು, ಅಥವಾ ಒಂದು ಬೆಡ್ಶೀಟ್ ಆಗಲಿ ಒಂದು ಇದನ್ನು ಕವರ್ ಮಾಡಿಬಿಡಬೇಕು. ಆಗ ಏನಾಗುತ್ತೆ ಅಂದರೆ ನಿಮ್ಮ ಪ್ರತಿಬಿಂಬ ಆ ಕನ್ನಡಿಯ ಮೇಲೆ ಬೀಳೋದಿಲ್ವಲ್ಲ. ಅದು ಬಿತ್ತು ಅಂತಂದರೆ ದಾಂಪತ್ಯದಲ್ಲಿ ಚಂಚಲತೆ, ಜಗಳ, ಕಿರಿಕಿರಿ, ಮನಸ್ತಾಪ ಉಂಟು ಮಾಡುತ್ತೆ. ನೋಡಿ, ಈ ಬೆಡ್ರೂಮ್ನಲ್ಲಿ ಕನ್ನಡಿ ಇದ್ದರೆ ತಪ್ಪಲ್ಲ, ಇರಬಾರ್ದು ಅಂತ ಹೇಳ್ತಾ ಇಲ್ಲ. ನೇರವಾಗಿ ಮಲಗಿರುವವರ ಪ್ರತಿಬಿಂಬ ಅದರಲ್ಲಿ ಬಿತ್ತು ಅಂತಂದರೆ ಸಾಕಷ್ಟು ದಾಂಪತ್ಯದಲ್ಲಿ ಕಿರಿಕಿರಿ, ಮಾನಸಿಕ ಹಿಂಸೆ, ಜಗಳ, ಎಲ್ಲದಕ್ಕೂ ಇನ್ನೊಬ್ಬ ವ್ಯಕ್ತಿಯ ಪ್ರವೇಶಕ್ಕೂ ಅದು ದಾರಿ ಮಾಡಿಕೊಡಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ಅಲರ್ಟ್ ಆಗಿರಿ. ಅದೇ ರೀತಿ ಇನ್ನು ಮುಂದಿನ ಅಂಶವನ್ನು ನೋಡಲಿಕ್ಕಾಗಿ ವೀಕ್ಷಕರೇ, ಮಂಚದ ಕೆಳಗೆ ಕೆಲವೊಂದು ವಸ್ತುಗಳನ್ನು ತುಂಬಿಟ್ಟಿರ್ತಾರೆ, ಅನ್ನೆಸೆಸರಿ. ಆ ಪೊರಕೆ ಇಟ್ಟಿರ್ತಾರೆ, ಅನ್ನೆಸೆಸರಿ ಟ್ರಂಕು, ಸೂಟ್ ಕೇಸು, ಹಳೆಯದು ಏನೋ ಗಂಟುಗಳು, ಚೀಲ, ಅದು ಇದು ಎಲ್ಲ ಹಾಕ್ಬಿಟ್ಟಿರ್ತಾರೆ. ಇದು ಕೂಡ ಏನಾಗುತ್ತೆ ಅಂದರೆ, ಯಾವಾಗಲೂ ಬೆಡ್ರೂಮ್ನಲ್ಲಿ ಮಲಗುವ ಮಂಚದ ಕೆಳಗಡೆ ಕ್ಲೀನ್ ಆಗಿರಬೇಕು. ಒಂದು ವಸ್ತು ಕೂಡ ಇರಬಾರ್ದು. ನೀವು ಹೆಂಗೆಂಗೋ ವಸ್ತುಗಳನ್ನು ಮಂಚದ ಕೆಳಗಡೆ ತುಂಬಿದರೆ ಪ್ರಾಣಶಕ್ತಿಯ ಸಂಚಾರ ಎಲ್ಲಿಂದ ಆಗುತ್ತೆ? ಆಗಲ್ಲ. ಪ್ರಾಣವಾಯು ಸಂಚಾರ ಆಗಲ್ಲ. ಅಂದರೆ ಪ್ರಾಣವಾಯು ಅಂತಂದರೆ ಪಾಸಿಟಿವ್ ಎನರ್ಜಿ. ವಿಶೇಷವಾಗಿ ನಾವು ನಿದ್ರೆ ಮಾಡುವಾಗ ಈ ಮನೆಯ ಹೊರಗಡೆ ನೆಗೆಟಿವ್ ಎನರ್ಜಿ ಜಾಸ್ತಿ ಸಂಚಾರ ಮಾಡ್ತಾ ಇರುತ್ತೆ. ಅಂಥ ಸ್ಥಳದಲ್ಲಿ ಅದು ಇನ್ನೂ ಒಳಗಡೆ ಕೆಳಗಡೆ ಹೊಕ್ಕೊಂಡ್ಬಿಡುತ್ತೆ ನೆಗೆಟಿವ್ ಎನರ್ಜಿ. ಆ ಮಲಗೋರಿಗೆ ಡಿಸ್ಟರ್ಬೆನ್ಸು, ಕೆಟ್ಟ ಕನಸು, ಮತ್ತೊಂದು ಮಗದೊಂದು ಬೇಡ. ಮಂಚದ ಕೆಳಗಡೆ ಕ್ಲೀನಾಗಿಡಿ. ಇನ್ನು ಬೆಡ್ರೂಮಲ್ಲಿ ಕೆಲವೊಬ್ರು ಟಿ ವಿ ಹಾಕ್ಸಿರ್ತಾರೆ. ಆ ಟಿ ವಿ ಅವರು ಹಾಗೇ ಇಟ್ಬಿಟ್ಟಿರ್ತಾರೆ, ಆನ್ನಲ್ಲಿ ಹಂಗೆ ಸುಮ್ಮನೆ ಆಫ್ ಮಾಡಿರ್ತಾರೆ. ಅದರಿಂದ ಲೈಟಾಗಿ ಬೆಳಕು ಬರ್ತಾ ಇರುತ್ತೆ. ಅದು ಕೂಡ ನಿಮ್ಮ ನಿದ್ದೆಗೆ ಡಿಸ್ಟರ್ಬ್ ಮಾಡುತ್ತೆ. ಬೆಡ್ರೂಮ್ನಲ್ಲಿ ಟಿ ವಿ ಇಟ್ಟುಕೊಳ್ಳುವಂತಹ ಹವ್ಯಾಸ ಬೇಡವೇ ಬೇಡ. ಟಿ ವಿ ಏನಾದರೂ ಇದ್ದರೆ ನಿಮ್ಮ ಹಾಲಲ್ಲಿ ಎಲ್ಲರೂ ಫ್ಯಾಮಿಲಿ ಮೆಂಬರ್ ಕೂತ್ಕೊಂಡು ನೋಡುವಂಥದ್ದು ಮತ್ತೊಂದು ಇರಲಿ ಹೊರತಾಗಿ, ಬೆಡ್ರೂಮ್ನಲ್ಲಿದ್ದರೆ ಅದು ಈ ಮೊಬೈಲ್ ಹೆಚ್ಚಿನ ಪ್ರಮಾಣದಲ್ಲಿ ಡಿಸ್ಟರ್ಬ್ ಮಾಡುತ್ತೆ, ಟಿ ವಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡುತ್ತೆ. ಅದರಿಂದ ಹೊರಬರುವಂತಹ ಬೆಳಕಿರ್ಬೋದು ರಾತ್ರಿ, ಮತ್ತು ಅದನ್ನು ನೋಡ್ತಾ ಈ ರೀತಿ ಕತ್ತು ಮಲಗಿರ್ತಾರೆ. ಎಲ್ಲವೂ ಕೂಡ ದೈಹಿಕ, ಮಾನಸಿಕ, ವಾಸ್ತು ಪ್ರಕಾರ, ಆಸ್ಟ್ರಾಲಜಿಕಲಿ ಅದು ತಪ್ಪೆ. ಅದನ್ನು ನೋಡ್ಕೊಳ್ಳಿ. ಬೆಡ್ರೂಮ್ನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನೀಟಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ವಾರದಲ್ಲಿ 2 ದಿನ ನಿಮ್ಮ ಬೆಡ್ರೂಮನ್ನು ಉಪ್ಪಿನ ನೀರಿನಿಂದ, ಅಂದರೆ ಒಂದು ಬಕೆಟ್ ನೀರು ತಗೊಳ್ಳಿ, ಅದರೊಳಗಡೆ 2 ಚಮಚ ಕಲ್ಲುಪ್ಪು, ಹರಳುಪ್ಪು ಅಂತ ಹೇಳ್ತೀವಿ, ಅದನ್ನು ಹಾಕಿ ನೆಲ ಒರೆಸುವಂತಹ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಮಲಗಲಿಕ್ಕೆ ಬಂದಾಗ ಒಂದು ಸಲ ಹನುಮಾನ್ ಚಾಲಿಸ ಓದಿ ಅಥವಾ ಕೇಳಿ ಮಲಗಿ, ನೆಮ್ಮದಿಯಿಂದ ನಿದ್ರೆ ಬರುತ್ತೆ. ಬರುವಾಗ ಬೆಡ್ರೂಮ್ ಒಳಗಡೆ ಬರುವಾಗ ಜಗಳ ಮಾಡ್ಕೊಂಡು ಬರೋದು, ಮುಖ ಸಿಂಡ್ರಿಸ್ಕೊಂಡು ಬರೋದು, ಜಗಳ ಮಾಡೋದು, ನನ್ನ ಹತ್ರ ಹಣ ಇಲ್ಲ, ಸಾಲ ಆಗ್ತಾ ಇದೆ, ನನಗೆ ಕಿರಿಕಿರಿ ಆಗ್ತಾ ಇದೆ, ನೀನು ಸರಿ ಇಲ್ಲ, ಹಾಗೆ ಹೀಗೆ. ಆ ನೈಟ್ ಮಲಗುವಾಗ ನೀವು ಏನು ಯಾವ ಭಾವನೆ, ಯಾವ ಫೀಲಿಂಗಿಂದ ಮಲಗ್ತೀರಿ, ಅದು ಹಾಗೇ ನಿಮ್ಮನ್ನು ನೆಕ್ಸ್ಟ್ ಡೇ ಕೂಡ ಅದೇ ಫೀಲಿಂಗಲ್ಲೇ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಮತ್ತೆ ರಾತ್ರಿ ಜಗಳ, ಎದ್ದ ತಕ್ಷಣ ಜಗಳ, ಇಂಥದ್ದೆಲ್ಲ ಮಾತಾಡ್ತಾ ಹೋದರೆ ಈ ಒಂದು ಸಂಚಿಕೆ ಇನ್ನೂ ಕೂಡ ವಿಸ್ತಾರವಾಗಿ ಹೇಳಬಹುದಾದರೆ ಸಮಯದ ಮಿತಿ ಇರೋದ್ರಿಂದ ಇದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡಿ ವೀಕ್ಷಕರ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಸಂಚಿಕೆ. ಬೆಡ್ರೂಮಲ್ಲಿ ಯಾವ ವಸ್ತುಗಳು ಇರಬಾರ್ದು, ಇದ್ದರೆ ನಮ್ಮನ್ನು ದೈಹಿಕ, ಮಾನಸಿಕವಾಗಿ, ಒಂದು ವೈಜ್ಞಾನಿಕವಾಗಿ ಎಲ್ಲ ದೃಷ್ಟಿಕೋನ, ಒಂದು ಆಸ್ಟ್ರಾಲಜಿ ಇರ್ಬೋದು, ವಾಸ್ತು ಪ್ರಕಾರ ಎಲ್ಲ ಆಯಾಮದಲ್ಲಿ ಎನಲೈಸೇಷನ್ ಮಾಡಿಕೊಟ್ಟಿದ್ದೀನಿ. ಮೊದಲು ಆ ಬೆಡ್ರೂಮ್ನಿಂದ ಮೊಬೈಲ್ ಫೋನನ್ನು ಹೊರಗಡೆ ಹಾಕಿ, ರಾತ್ರಿ ನೆಮ್ಮದಿಯ ನಿದ್ದೆ ಬರುತ್ತೆ. ಏನೇನು ಅಪಾಯ ತೊಂದರೆ ಅನ್ನೋದನ್ನು ಬಿಚ್ಚಿಟ್ಟಿದ್ದೀನಿ. ಮತ್ತು ಬೆಡ್ರೂಮ್ನಲ್ಲಿ ಕನ್ನಡಿ,
ಅದೇ ರೀತಿ ಮಂಚದ ಕೆಳಗೆ ವಸ್ತುಗಳು, ಟಿವಿ ಇತ್ಯಾದಿಯಾಗಿ ಎಲ್ಲದರ ಬಗ್ಗೆ ನಾನು ಸಂಪೂರ್ಣ ಚಿತ್ರಣ ಕೊಟ್ಟಿದ್ದೀನಿ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಎಲ್ಲರಿಗೂ ಪ್ರಚಾರ ಮಾಡಿ, ಫ್ರೆಂಡ್ಸ್, ರಿಲೇಟಿವ್, ನೇಬರ್ಸ್ ಎಲ್ರಿಗೂ ಶೇರ್ ಮಾಡಿ. ಈಗಲೇ ವಿಡಿಯೋಗೆ ಲೈಕ್ ಕೊಡಿ. ಮತ್ತು ಇಂತಹದ್ದೇ ನಿಮಗೆ ಗೊತ್ತಿಲ್ಲದ ಸರಳ ವಿರಳ ಮಹಾವಾಸ್ತು ಸಂಚಿಕೆಯೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ನಿಮ್ಮ ಮುಂದೆ ಬರ್ತೀನಿ. ನಿಮ್ಮ ಮನೆಯಲ್ಲಿ ಏನಾದರೂ ವಾಸ್ತು ಪ್ರಬಲ ದೋಷಗಳಿದ್ದರೆ ಖಂಡಿತವಾಗಿಯೂ ಈ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಈಗಲೇ ವಾಟ್ಸಪ್ ಮೆಸೇಜ್ ಮಾಡಿ. ಕರೆ ಮಾಡೋದು ಬೇಡ, ಅವರು ವಾಟ್ಸಪ್ ಮೆಸೇಜಲ್ಲಿ ರಿಕ್ವೆಸ್ಟ್ ತಗೋತಾರೆ. ವಾಸ್ತುಗೆ ನನ್ನನ್ನು ಅಲ್ಲಿಗೆ ಕಳಿಸೋದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡ್ಕೋತಾರೆ. ಈಗಲೇ ಮೆಸೇಜ್ ಮಾಡಿ. ನಾನು ನಿಮ್ಮ ಮನೆಗೆ ಮತ್ತು ಕಮರ್ಷಿಯಲ್ ಪ್ಲೇಸ್ಗೆ ಬಂದು ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಬೇಡ, ಆ ರೀತಿಯಲ್ಲಿ ಸರಳ ವಿರಳ ಮಹಾವಾಸ್ತುವಿನ ಅದ್ಭುತ ಪರಿಹಾರ ಕೊಟ್ಟು ವಾಸ್ತು ಫಿಕ್ಸ್ ಮಾಡಿಸಿ ಬರ್ತೀನಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಸಿಗ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ಲರಿಗೂ ಒಳಿತನ ಉಂಟು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.